ನಮಗೆ ಸಮಯ ಬಹಳ ಕಡಿಮೆ ಇದೆ. ಯಾಕಂದ್ರೆ ಈಗ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ 11 ಗಂಟೆಗೆ ಇತ್ತು. ಚೆಲುವರಾಯ ಸ್ವಾಮಿ ತಡಬಡಾಯಿಸ್ತಾ ಇದ್ದಾರೆ, ಪಾಪ ಕರ್ಕೊಂಡು ಹೋಗ್ಬೇಕು ಅಂತ. ಹಾಗಾಗಿ ನಾನು DK ಶಿವಕುಮಾರ್ ಇಬ್ರು ಹೋಗ್ಬೇಕಲ್ಲಿ. ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೋಸ್ಕರ ಬಂದಿರತಕ್ಕಂಥದ್ದು ನಾವು. ಈಗಾಗಲೇ DK ಶಿವಕುಮಾರ್ ಮಾತನಾಡದಂತೆ ಬಿಜೆಪಿಯವರು ಮತ್ತು JDSನವರು ಚುನಾವಣಾ ಹೊಂದಾಣಿಕೆ ಅಂತ ಮಾಡ್ಕೊಂಡಿದ್ದಾರೆ. ಅದು ಅವರ ಇಂದಿನ ಹೇಳಿಕೆಗಳನ್ನು ನೋಡಿದ್ರೆ ಒಂದು ರೀತಿ ಅಪವಿತ್ರ ಮೈತ್ರಿ. ಅದು ನಿಮಗೆಲ್ಲ ಗೊತ್ತಿರಬೇಕು. ದೇವೇಗೌಡರು ಏನಾದರೂ ಇನ್ನೊಂದು ಜನ್ಮ ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗ್ಬಿಡ್ತೀನಿ ಅಂತ ಹೇಳಿದ್ರು. ನಾನು ಹೇಳುತ್ತಲ್ಲ, ದೇವೇಗೌಡರು ಹೇಳಿದರು ಮುಸ್ಲಿಂ ಆಗ್ಬಿಡ್ತೀನಿ ಅಂತ. ಯಾಕೆ ಹೇಳಿದ್ರು ಅಂತಂದ್ರೆ, ನಮ್ದು ಸೆಕ್ಯುಲರ್ ಪಾರ್ಟಿ, ಯಾವಾಗಲೂ ಕೂಡ ಕೋಮುವಾದಿಗಳ ಜೊತೆ ನಾವು ಹೋಗಲ್ಲ, ಕೋಮುವಾದಿಗಳಿಗೆ ವಿರುದ್ಧವಾಗಿ ಇರ್ತೀವಿ, ಕೋಮುವಾದಿಗಳನ್ನ ಚುನಾವಣೆಯಲ್ಲಿ ಎದುರಿಸ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ಹೇಳಿ ಈಗ ಪಕ್ಷ ಉಳಿಸ್ಲಿಕ್ಕೋಸ್ಕರ ಬಿಜೆಪಿಯವ್ರ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಯಾರು ಕುಮಾರಸ್ವಾಮಿಯವರ ಸರ್ಕಾರವನ್ನ ತೆಗೆದಾಕಿದ್ರು ಅವ್ರ ಜೊತೆನಲ್ಲೇ ಪಕ್ಷ ಉಳಿಸ್ಲಿಕ್ಕೋಸ್ಕರ ನಾವು ಹೊಂದಾಣಿಕೆ ಮಾಡ್ಕೊತಾ ಇದ್ದೀವಿ. ನೀವೆಲ್ಲ ವಿದ್ಯಾವಂತರಿದ್ದೀರಿ, ರಾಜಕೀಯವಾಗಿ ಪ್ರಜ್ಞಾವಂತರಿದ್ದೀರಿ. ನೀವು ಈ ಸ್ಟೇಟ್ಮೆಂಟ್ಗಳನ್ನೆಲ್ಲ ತುಲನೆ ಮಾಡಬೇಕು, ವಿಮರ್ಶೆ ಮಾಡಬೇಕು. ಸೊ ಅವರು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ನಾವೇನು ಹೇಳ್ತೀವಿ ಡಾರ್ವಿನ್ಸ್ ಥಿಯರಿನಲ್ಲಿ, ರಾಜಕೀಯ ಅವರ ಉಳಿವಿಗೋಸ್ಕರವಾಗಿ ದೇವೇಗೌಡರು ಮತ್ತು ಅವರ ಕುಟುಂಬದವರ ರಾಜಕೀಯ ಉಳಿವಿಗೋಸ್ಕರವಾಗಿ ಅವ್ರು ಏನ್ ಬೇಕಾದ್ರೂ ತೀರ್ಮಾನ ತಗೋತಾರೆ. ಅವ್ರು ಏನ್ ಅಂದ್ಕೊಂಡಿದ್ದಾರೆ ಅಂತಂದ್ರೆ, ನಾವು ಏನೇ ತೀರ್ಮಾನ ಮಾಡಿದ್ರು ಕೂಡ ನಮ್ಮನ್ನ ಜನ ಫಾಲೋ ಮಾಡ್ತಾರೆ, ಬ್ಲೈಂಡ್ ಆಗಿ ಫಾಲೋ ಮಾಡ್ತಾರೆ ಅಂತಕ್ಕಂಥ ಭಾವನೆ ಇದೆ. ನೀವು ಇದನ್ನ ಯೋಚನೆ ಮಾಡಬೇಕು. ಅದರಿಂದ ನೀವು ನಿಮ್ಮ ವಿವೇಚನೆಯನ್ನ ಬಳಸಿ ಈ ಹೊಂದಾಣಿಕೆ ಆದ ಮೇಲೆ ಪುಟ್ಟಣ್ಣವರಿಗೆ ನೀವು ಮತ ಹಾಕಿರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.